ಹೇಳೋದು ಯಾಕೆ, ಹೇಳಾದ್ಮೇಲೆ ದಯವಿಟ್ಟು ಕ್ಷಮಿಸಿ, ನಾನು ಹಂಗೆ ಹೇಳಿಲ್ಲ, ನಾನು ಹಿಂಗೆ ಹೇಳಿದ್ದು, ನಾ ಅರ್ಥದಲ್ಲಿ ಹೇಳಿಲ್ಲ, ಬೇಕಾ ಇವೆಲ್ಲ? ಸುಮ್ಮನಿದ್ರೆ ಒಳ್ಳೆ ತಾನೆ. ರಕ್ಷಕ್ ಅವ್ರದ್ದು ಇದೆ ಅಂತಲ್ಲ, ಎಷ್ಟೋ ವಿಚಾರದಲ್ಲಿ ಅವ್ರು ಹಿಂಗೆ ಹೇಳ್ತಾರೆ. ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಕೂಡ ಅವರು ಈ ಥರ ಒಂದು ಸ್ಟೇಟ್ಮೆಂಟ್ಗಳು ಮಾಡಿ ಬೈದಿ ಆಯಿತಾ, ಗೂವೆ ಹಂಗೆ ಹಿಂಗೆ ಅಂತೆಲ್ಲ ಬೈದಿನೇ ಹೊರಗೆ ಬಂದಿದ್ದು ಆಯಿತಾ. ಇವಾಗ ಹೊರಗಡೆನೂ ಕೂಡ ಹಂಗೆ ಮಾಡ್ತಾ ಇರೋದು. ನೆನೆ ಬಿಗ್ ಬಾಸ್ ಮನೆಗೆ ಹೋದಾಗಲೂ ಕೂಡ ಆಯಿತಾ, ಪ್ರತಾಪನ್ನ ಬ್ಲ್ಯಾಂಕೆಟ್ ಕೊಡ್ದಂಗೆ ಬ್ಲ್ಯಾಂಕೆಟ್ ಎಲ್ಲ ಕಿತ್ಕೊಂಡು ನೆಟ್ಟಿಗೆ ಸ್ಟೇಟ್ಮೆಂಟ್ ಕೊಡೋ, ನಾವು ಕೊಟ್ಟರೆ ಹಂಗೆ ಹಿಂಗೆ ಅಂದ್ಕೊಂಡು. ಅಲ್ಲ, ರಕ್ಷಕ್ ಅವರು ಅವ್ರನ್ನವರು ಏನು ಅಂದ್ಕೊಂಡವ್ರೆ ಅಂತ ಗೊತ್ತಾಗ್ತಿಲ್ಲ. ಇವಾಗಿನ್ನೂ ಬೆಳೆಯೋ ವಯಸ್ಸು, ಜೀವನ ನೋಡಬೇಕಾಗಿರೋದು ತುಂಬ ಇದೆ, ಜೀವನ ಸಾಗಿಸ್ಬೇಕಾಗಿರೋದು ತುಂಬ ಇದೆ. ಇವರು ಈ ಸೀಟಲ್ಲೇ ಸ್ಟಾರ್ಟಿಂಗಲ್ಲೇ ಈ ತರಹ ಮಾಡಿಕೊಂಡ್ರೆ ಜನಗಳನ್ನೆಲ್ಲ ಅಪೋಸ್ ಮಾಡಿಕೊಂಡು ಜನಗಳೆಲ್ಲ ಯಾವ್ಯಾವ ಥರ ಕಮೆಂಟ್ ಹಾಕ್ತಾರೆ, ಅವ್ರು ಓದ್ಬಿಟ್ರೆ ಗೊತ್ತಾಗೋಗುತ್ತೆ ಯಾವ ಥರ ಒಪಿನಿಯನ್ ಇದೆ ಜನಗಳಿಗೆ ನನ್ನ ಮೇಲೆ. ಅಟ್ಲೀಸ್ಟ್ ಇದನ್ನು ಸರಿಪಡಿಸ್ಕೊಳಕ್ಕೆ ಏನು ಮಾಡಬೇಕು ಅಂತ ಒಂದು ಸತಿ ಕೂತ್ಕೊಂಡು ಯೋಚನೆ ಮಾಡಿಬಿಟ್ರು ಸಿಕ್ಬಿಡುತ್ತೆ ಅನ್ನೋ ಸೊಲ್ಯೂಷನು ಆಯಿತಾ. ಮನೆ ಒಳಗೆ ಅಲ್ಲಿ ಎಷ್ಟೊಂದು ಜನ ದೊಡ್ಡವರಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ, ಎಲ್ಲರೂ ಹೆಸರಿಟ್ಟು ಕರೆಯೋದು, ಹೋಗೆ ಬಾರೆ, ಹೋಗೋ ಬಾರೋ, ವಿನಯ್ ಅವನು, ಆಮೇಲೆ ಸಂಗೀತ ಅವಳು, ಏನಿದೆಲ್ಲ ಒಂಚೂರಾದರೂ ನಯ ನಾಜೋಕು, ಹೋಗಿ ಬನ್ನಿ, ದೊಡ್ಡವ್ರಿಗೆ ಒಂದು ಸ್ವಲ್ಪ ಗೌರವ, ಒಂದು ಸ್ವಲ್ಪ ರೆಸ್ಪೆಕ್ಟು, ಇದೆಲ್ಲ ಹೇಳಿ ಕಲಿಸ್ಬೇಕಾ ಅಥವಾ ಹೇಳಿದ್ರೆ ಬರೋದಾ? ಏನು ಅಂತ ಗೊತ್ತಿಲ್ಲ. ಸೊ ಈ ಥರ ವಿಚಾರಗಳಲ್ಲೆಲ್ಲ ತುಂಬ ಬೇಜಾರಾಗುತ್ತೆ ಅವರ ಮ್ಯಾಟ್ರಲ್ಲಿ. ಸೊ ನೋಡುವ, ಇನ್ನಾದರೂ ತಿಳ್ಕೊಂಡ್ರೆ ತಿದ್ಕೊಂಡ್ರೆ ಒಳ್ಳೆಯದು, ಅವ್ರಿಗೆ ಒಳ್ಳೆಯದು. ಇಲ್ಲಾಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ತಾನೇ ಏನು ಹೇಳೋಕ್ಕಾಗುತ್ತೆ.